ಸವಾಲ್ ಸ್ವೀಕರಿಸಿದ್ರೆ ಹಾ. ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ. ಹ್ಮ್ ಇದು ಟಿವಿ ನೈನ್ ಚಾನಲ್ ಅಲ್ಲಿ ಪ್ರಸಾರ ಆಗಿದೆ. ಹ್ಮ್ ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರು, ಅವ್ರು ಸ್ವೀಕರಿಸಿಲ್ಲ. ಹ್ಮ್ ಬಟ್ ನಾನೀಗೂ ಸಿದ್ಧ ಇದ್ದೀನಿ, ಹ್ಮ್ ನನ್ನ ಮಾತ್ಮೇಲೆ ನಾನು ನಿಲ್ತೀನಿ. ಓಕೆ. ಅವರು ಈಗ MP ರಾಜೀನಾಮೆ ಕೊಡ್ಲಿ, ನಾನು MLA ರಾಜೀನಾಮೆ ಕೊಡ್ತೀನಿ, ಇಬ್ರು ಎಲೆಕ್ಷನ್ಗೆ ಹೋಗ್ತೀವಿ. ಹ್ಮ್ ಹ್ಮ್ ನನ್ ಮಾತು ತಪ್ಪಲ್ಲ. ಹ್ಮ್ ನಾನು ಪದೇ ಪದೇ ಸವಾಲ್ ಹಾಕಿದ್ರು ಅವ್ರು ಸ್ವೀಕರಿಸಿಲ್ಲ. ಹ್ಮ್ ಅವ್ರು ಸ್ವೀಕರಿಸಿಲ್ಲ, ಅದು ಅವ್ರ ತಪ್ಪು. ಹ್ಮ್ ಓಕೆ. ಬಟ್ ಹೀಗೆ ನಾನು ಹೋಗ್ತಿಲ್ಲ. ಬಟ್ ಈ 6 ತಿಂಗಳಿಂದ ಸುಧಾಕರ್ ನನಗೆ ಸವಾಲ್ ಹಾಕಿದ್ರು, ಬಾ ನಂದಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ ಅಂತ. ಹ್ಮ್ ಅವತ್ತು ಸುದ್ದಿ ಆಗಿತ್ತು. ನಾನು ಮೊನ್ನೆನೂ ಹೇಳಿದೆ, ಹ್ಮ್ ನಾನು ಹೇಳಿದೆ, ಸುಧಾಕರ್ ನೀವು ಸವಾಲ್ ಸ್ವೀಕರಿಸಿದ್ರೆ ಹ್ಮ್ ನೋಡಿ, ಟಿವಿ ನೈನ್ ಅಲ್ಲಿ ಪ್ರಸಾರ ಆಗಿರೋ ಬೈಟು ಯೂಟ್ಯೂಬ್ ಅಲ್ಲಿ ಇದೆ, ಹೋಗ್ತಾವ್ ನೋಡಿ. ಹ್ಮ್ ನಾನು ತಮಗೂ ಶೇರ್ ಮಾಡ್ತೀನಿ. ಹ್ಮ್ ಓಕೆ. ನಾನ್ ರಾಜೀನಾಮೆ ಕೊಡಕ್ ಸಿದ್ಧ, ತಾವು ಸವಾಲ್ ಸ್ವೀಕರಿಸಿದ್ರೆ ಮಾತ್ರ ಅಂತ ಸ್ಟ್ರೆಸ್ ಮಾಡಿ ಹೇಳಿದೀನಿ. ಹೌದು. ಹ್ಮ್ ಮೀಡಿಯಾದವ್ರು ಹೋದ್ರು ರಿಪ್ಲೈ ಮಾಡಲ್ಲ. ಹ್ಮ್ ನಾನ್ ನನ್ನ ಸ್ಟೇಟ್ಮೆಂಟ್ ಇವತ್ತು ಬದ್ಧ ಇದ್ದೀನಿ, ಅವ್ರು ನನ್ನ ಸವಾಲ್ ಸ್ವೀಕರಿಸಿದ್ರೆ ನಾನು ರಾಜೀನಾಮಕ್ ಸಿದ್ಧ. ಓಕೆ. ಹ್ಮ್ 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 ಆದ್ರೆ ಈಗ ಅವ್ರು ಸವಾಲ್ ಸ್ವೀಕರಿಸಿಲ್ಲ ತಾನೆ, ಈಗ ನನ್ ರಾಜೀನಾಮೆ ಬೇಕು ತಾನೆ. ಹ್ಮ್ ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ. ಅವ್ರು MP ಆಗಿದ್ದಾರೆ, ಹ್ಮ್ ನೋಡೋಣ ಅವ್ರಿಗೆ MLA ಆಗೋ ಯೋಗ ಇದೆಯಾ, MP ಆಗೋ ಯೋಗ ಇದೆಯಾ. ಹ್ಮ್. ಅವ್ರು ಅಲ್ಲಿ ರಾಜೀನಾಮೆ ಕೊಡ್ಲಿ, ನಾನು ಇಲ್ಲಿ ಕೊಡ್ತೀನಿ. ಓಕೆ. ಹ್ಮ್ ಇಬ್ರು ಚುನಾವಣೆಗೆ ಹೋಗ್ತೀವಿ ಈಗ. ಓಕೆ. ಓಕೆ ಸರ್. ನೋಡೋಣ. ಮತ್ತೆ ಪ್ರದೀಪ್ ಈಶ್ವರ್ ಅಖಾಡಕ್ಕೆ ಕೇಳಿದ್ರೆ ಹ್ಮ್ ನಾನು ಈಗ್ಲೂ ಚಾಲೆಂಜ್ ಮಾಡ್ತೀನಿ, ನಾನು ಎರಡೂ ಗೆಲ್ತೀನಿ, MP MLA. ಹ್ಮ್ ಅದು ಪ್ರದೀಪ್ ಈಶ್ವರ್. ಓಕೆ. ಯಾಕೆಂದ್ರೆ ಚಿಕ್ಕಬಳ್ಳಾಪುರದ ರಾಜಕಾರಣದ ಇತಿಹಾಸ ಇಂಚಿಂಚು ನನಗ್ ಗೊತ್ತು. ಹ್ಮ್ ರಾಜಕಾರಣ, ನಾನು ಹೊಸಬ್ನಿರ್ಬೋದು, ರಾಜಕೀಯದಲ್ಲಿ ಹಿನ್ನೆಲೆ ಇರದೇ ಇರ್ಬೋದು, ದುಡ್ಡು ಇಲ್ದೇ ಇರ್ಬೋದು, ಹ್ಮ್ ಬಟ್ ನಾನು ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಹ್ಮ್ ಇಲ್ಲಾಂದ್ರೆ 25 ದಿನದಲ್ಲಿ ಸುಧಾಕರ್ನ ಬೈ ಲಕ್ಕೋ ಫ್ಲೂಕೋ ಇಲ್ಲ, ಅಷ್ಟು ಈಸಿ ಅಲ್ಲ. 90,000 ಜನ ವಿಶ್ವಾಸ. ನೀವು ಪ್ರಾಮಿಸ್ ಮಾಡಿ, ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಒಂದೇ ಒಂದು ಚಿಕ್ಕಬಳ್ಳಾಪುರದ ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಡ್ತೀನಿ. ಬಟ್ ಇದು ಸವಾಲ್ ಸ್ವೀಕರಿಸಿದ ಮೇಲೆ ಏನಂದ್ರೆ, ತಾವು ಸವಾಲ್ ಸ್ವೀಕರಿಸಿದ್ರೆ ಹಾ. ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ. ಹ್ಮ್ ಇದು ಟಿವಿ ನೈನ್ ಚಾನಲ್ ಅಲ್ಲಿ ಪ್ರಸಾರ ಆಗಿದೆ. ಹ್ಮ್ ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರು, ಅವ್ರು ಸ್ವೀಕರಿಸಿಲ್ಲ. ಹ್ಮ್ ಬಟ್ ನಾನೀಗೂ ಸಿದ್ಧ ಇದ್ದೀನಿ, ಹ್ಮ್ ನನ್ನ ಮಾತ್ಮೇಲೆ ನಾನು ನಿಲ್ತೀನಿ. ಓಕೆ. ಅವರು ಈಗ MP ರಾಜೀನಾಮೆ ಕೊಡ್ಲಿ, ನಾನು MLA ರಾಜೀನಾಮೆ ಕೊಡ್ತೀನಿ, ಇಬ್ರು ಎಲೆಕ್ಷನ್ಗೆ ಹೋಗ್ತೀವಿ. ಹ್ಮ್ ಹ್ಮ್ ನನ್ ಮಾತು ತಪ್ಪಲ್ಲ. ಹ್ಮ್ ನಾನು ಪದೇ ಪದೇ ಸವಾಲ್ ಹಾಕಿದ್ರು ಅವ್ರು ಸ್ವೀಕರಿಸಿಲ್ಲ. ಹ್ಮ್ ಅವ್ರು ಸ್ವೀಕರಿಸಿಲ್ಲ, ಅದು ಅವ್ರ ತಪ್ಪು. ಹ್ಮ್ ಓಕೆ. ಬಟ್ ಹೀಗೆ ನಾನು ಹೋಗ್ತಿಲ್ಲ. ಬಟ್ ಈ 6 ತಿಂಗಳಿಂದ ಸುಧಾಕರ್ ನನಗೆ ಸವಾಲ್ ಹಾಕಿದ್ರು, ಬಾ ನಂದಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ ಅಂತ. ಹ್ಮ್ ಅವತ್ತು ಸುದ್ದಿ ಆಗಿತ್ತು. ನಾನು ಮೊನ್ನೆನೂ ಹೇಳಿದೆ, ಹ್ಮ್ ನಾನು ಹೇಳಿದೆ, ಸುಧಾಕರ್ ನೀವು ಸವಾಲ್ ಸ್ವೀಕರಿಸಿದ್ರೆ ಹ್ಮ್ ನೋಡಿ, ಟಿವಿ ನೈನ್ ಅಲ್ಲಿ ಪ್ರಸಾರ ಆಗಿರೋ ಬೈಟು ಯೂಟ್ಯೂಬ್ ಅಲ್ಲಿ ಇದೆ, ಹೋಗ್ತಾವ್ ನೋಡಿ. ಹ್ಮ್ ನಾನು ತಮಗೂ ಶೇರ್ ಮಾಡ್ತೀನಿ. ಹ್ಮ್ ಓಕೆ. ನಾನ್ ರಾಜೀನಾಮೆ ಕೊಡಕ್ ಸಿದ್ಧ, ತಾವು ಸವಾಲ್ ಸ್ವೀಕರಿಸಿದ್ರೆ ಮಾತ್ರ ಅಂತ ಸ್ಟ್ರೆಸ್ ಮಾಡಿ ಹೇಳಿದೀನಿ. ಹೌದು. ಹ್ಮ್ ಮೀಡಿಯಾದವ್ರು ಹೋದ್ರು ರಿಪ್ಲೈ ಮಾಡಲ್ಲ. ಹ್ಮ್ ನಾನ್ ನನ್ನ ಸ್ಟೇಟ್ಮೆಂಟ್ ಇವತ್ತು ಬದ್ಧ ಇದ್ದೀನಿ, ಅವ್ರು ನನ್ನ ಸವಾಲ್ ಸ್ವೀಕರಿಸಿದ್ರೆ ನಾನು ರಾಜೀನಾಮಕ್ ಸಿದ್ಧ. ಓಕೆ. ಹ್ಮ್ 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 ಆದ್ರೆ ಈಗ ಅವ್ರು ಸವಾಲ್ ಸ್ವೀಕರಿಸಿಲ್ಲ ತಾನೆ, ಈಗ ನನ್ ರಾಜೀನಾಮೆ ಬೇಕು ತಾನೆ. ಹ್ಮ್ ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ. ಅವ್ರು MP ಆಗಿದ್ದಾರೆ, ಹ್ಮ್ ನೋಡೋಣ ಅವ್ರಿಗೆ MLA ಆಗೋ ಯೋಗ ಇದೆಯಾ, MP ಆಗೋ ಯೋಗ ಇದೆಯಾ. ಹ್ಮ್ ಅವ್ರು ಅಲ್ಲಿ ರಾಜೀನಾಮೆ ಕೊಡ್ಲಿ, ನಾನು ಇಲ್ಲಿ ಕೊಡ್ತೀನಿ. ಓಕೆ. ಹ್ಮ್ ಇಬ್ರು ಚುನಾವಣೆಗೆ ಹೋಗ್ತೀವಿ ಈಗ. ಓಕೆ. ಓಕೆ ಸರ್. ನೋಡೋಣ. ಮತ್ತೆ ಪ್ರದೀಪ್ ಈಶ್ವರ್ ಅಖಾಡಕ್ಕೆ ಕೇಳಿದ್ರೆ ಹ್ಮ್ ನಾನು ಈಗ್ಲೂ ಚಾಲೆಂಜ್ ಮಾಡ್ತೀನಿ, ನಾನು ಎರಡೂ ಗೆಲ್ತೀನಿ, MP MLA. ಹ್ಮ್ ಅದು ಪ್ರದೀಪ್ ಈಶ್ವರ್. ಓಕೆ. ಯಾಕೆಂದ್ರೆ ಚಿಕ್ಕಬಳ್ಳಾಪುರದ ರಾಜಕಾರಣದ ಇತಿಹಾಸ ಇಂಚಿಂಚು ನನಗ್ ಗೊತ್ತು. ಹ್ಮ್ ರಾಜಕಾರಣ, ನಾನು ಹೊಸಬ್ನಿರ್ಬೋದು, ರಾಜಕೀಯದಲ್ಲಿ ಹಿನ್ನೆಲೆ ಇರದೇ ಇರ್ಬೋದು, ದುಡ್ಡು ಇಲ್ದೇ ಇರ್ಬೋದು, ಹ್ಮ್ ಬಟ್ ನಾನು ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಹ್ಮ್ ಇಲ್ಲಾಂದ್ರೆ 25 ದಿನದಲ್ಲಿ ಸುಧಾಕರ್ನ ಬೈ ಲಕ್ಕೋ ಫ್ಲೂಕೋ ಇಲ್ಲ, ಅಷ್ಟು ಈಸಿ ಅಲ್ಲ. 90,000 ಜನ ವಿಶ್ವಾಸ.